Invertible matrices. So till last video we discussed about symmetric and skew symmetric matrices. So here in this video we are going to discuss about invertible matrices. First of all, let us define what is invertible matrix. If A is a square matrix of order m and if there exists another square matrix B of the same order m such that AB equal to BA equal to I, then B is called the inverse of matrix A and it is denoted by A inverse. In that case, A is said to be invertible. So this is the definition of invertible matrix. First of all, A should be a square matrix. So A another enta matrix untandre, it is a square matrix. First of all, it is a square matrix. A is a square matrix of order m. A ಅನ್ನೋದು ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಮತ್ತು ಇದರ ಆರ್ಡರ್ ಎಷ್ಟಿದೆ ಅಂತಂದ್ರೆ m by m. ಓಕೆ, ಇಫ್ ದೇರ್ ಎಕ್ಸಿಸ್ಟ್ ಅನದರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಬಿ ಅಂದ್ರೆ ಎ ಅನ್ನೋದು ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದ್ದ ಮಾತ್ರಕ್ಕೆ ಅದಕ್ಕೆ ಇನ್ವರ್ಸ್ ಕೂಡ ಇದ್ದೇ ಇರುತ್ತೆ ಅಂತೇಳಿ ಹೇಳಕ್ಕಾಗಲ್ಲ. ಒಂದು ವೇಳೆ ಇದ್ರೆ ಅಂತ ಹೇಳ್ತೀವಿ. ಇಫ್ ದೇರ್ ಎಕ್ಸಿಸ್ಟ್ ಅನದರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಬಿ, ಒಂದು ವೇಳೆ ಮತ್ತೊಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇರಬೇಕು ಮತ್ತು ಅದರ ಆರ್ಡರ್ ಕೂಡ m by m ಆಗಿರಬೇಕು, ಆ ಮ್ಯಾಟ್ರಿಕ್ಸ್ ನ ಬಿ ಅಂತ ಕರೀತೀವಿ. If the order of the matrix A is m by m, then there should be another matrix, square matrix of the same order m by m only. ಒಂದು ವೇಳೆ ಈ ರೀತಿ ಮ್ಯಾಟ್ರಿಕ್ಸ್ ಇದ್ದು ಜೊತೆಗೆ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕು ಅಂದ್ರೆ ಎ ಬಿ ಮತ್ತು ಬಿ ಎ ಎರಡೂ ಈಕ್ವಲ್ ಆಗಬೇಕು ಮತ್ತು ಅದು ಯಾವುದಕ್ಕೆ ಈಕ್ವಲ್ ಆಗಬೇಕು ಅಂದ್ರೆ ಇಟ್ ಶುಡ್ ಬಿ ಈಕ್ವಲ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಎ ಬಿನೂ ಡಿಫೈನ್ ಆಗಬೇಕು, ಬಿ ಎನೂ ಡಿಫೈನ್ ಆಗಬೇಕು. ಅಫ್ಕೋರ್ಸ್ ಡಿಫೈನ್ ಆಗೇ ಆಗ್ತದೆ, ಬಿಕಾಸ್ ಈ ಎ ಮ್ಯಾಟ್ರಿಕ್ಸ್ ನ ಆರ್ಡರ್ m by m, ಬಿ ಮ್ಯಾಟ್ರಿಕ್ಸ್ ನ ಆರ್ಡರ್ m by m ಅಂತ ಅಂದ್ಮೇಲೆ ಎ ಬಿನೂ ಡಿಫೈನ್ ಆಗುತ್ತೆ, ಬಿ ಎನೂ ಡಿಫೈನ್ ಆಗುತ್ತೆ. ಬಟ್ ಡಿಫೈನ್ ಆದ ಮಾತ್ರಕ್ಕೆ ಅದು ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಅಥವಾ ಇನ್ವರ್ಸ್ ಅಂತ ಹೇಳಿಲ್ಲ. ಡಿಫೈನ್ ಆಗಿ ಆ ಎರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಅಂದ್ರೆ ಎ ಬಿ ಅಂತ ಮಲ್ಟಿಪ್ಲೈ ಮಾಡಿದಾಗ್ಲೂ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರ್ತಿರ್ಬೇಕು, ಬಿ ಎ ಅಂತ ಮಲ್ಟಿಪ್ಲೈ ಮಾಡಿದಾಗ್ಲೂ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರ್ತಿರ್ಬೇಕು. ಈ ರೀತಿ ಎರಡೂ ರೀತಿ ಮಲ್ಟಿಪ್ಲೈ ಮಾಡಿದಾಗ ಐಡೆಂಟಿಟಿ ಮ್ಯಾಟ್ರಿಕ್ಸೇ ಬರ್ತಿತ್ತು ಅಂತಂದ್ರೆ ದೆನ್ ವಿ ಸೇ ದಟ್ this matrix B is the inverse of the matrix A. B ಅನ್ನೋ ಒಂದು ಮ್ಯಾಟ್ರಿಕ್ಸ್ ಸಿಕ್ಕಿತ್ತಲ್ಲ, ಈ ಮ್ಯಾಟ್ರಿಕ್ಸ್ ಅನ್ನ A ಅನ್ನೋ ಮ್ಯಾಟ್ರಿಕ್ಸ್ ನ ಇನ್ವರ್ಸು ಅಂತ ಕರಿತೀವಿ. ಮತ್ತು ಅದನ್ನ ಇದಕ್ಕೆ ಒಂದು ಹೊಸ ಸಿಂಬಲ್ ಕೊಟ್ಟಿದೀವಿ ನಾವು, ಏನಂತಂದ್ರೆ A ಮೇಲ್ಗಡೆ -1 ಅಂತ ಬರಿತೀವಿ. ಬಟ್ ಇದನ್ನ A to the power of -1 ಅಂತ ಓದಬಾರ್ದು, A ಇನ್ವರ್ಸ್ ಅಂತ ಓದ್ಬೇಕು. ಅಂದ್ರೆ ಏನರ್ಥ ಆಯ್ತು ಅಂತಂದ್ರೆ ಎ ಅದಕ್ಕೆ ಇನ್ವರ್ಸ್ ಇದ್ರೆ ಎ ಇಂಟು ಎ ಇನ್ವರ್ಸ್ ಅಂಡ್ ಇಟ್ ವಿಲ್ ಬಿ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಎ. ನೋಡಿ, ಬಿ ಪ್ಲಸ್ ಅಲ್ಲಿ ನಾ ಏನ್ ಮಾಡಿದೀನಿ ಅಂತಂದ್ರೆ ಇಲ್ಲಿ ಎ ಇನ್ವರ್ಸ್ ಅಂತ ಬರ್ತಿದ್ದೀನಿ. ಸೊ ಎ ಇಂಟು ಎ ಇನ್ವರ್ಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಎ ವಿಲ್ ಬಿ ಈಕ್ವಲ್ ಟು ಐ. ಸೊ ಈ ರೀತಿ ಏನಾದ್ರೂ ಒಂದು ಮ್ಯಾಟ್ರಿಕ್ಸ್ ನಮಗೆ ಸಿಕ್ಕರೆ ಈ ಮ್ಯಾಟ್ರಿಕ್ಸ್ ನ ನಾವೇನಂತ ಕರಿತೀವಿ ಅಂತಂದ್ರೆ ಎ ಅನ್ನುವಂತಹ ಮ್ಯಾಟ್ರಿಕ್ಸ್ ನ ಇನ್ವರ್ಸ್ ಅಂತ ಕರಿತೀವಿ. ಮತ್ತು ಹೇಳ್ತೀವಿ ಏನಂತ, ಎ ಅನ್ನೋ ಬಿ ಅನ್ನೋ ಒಂದು ಮ್ಯಾಟ್ರಿಕ್ಸ್ ಸಿಕ್ಕರೆ ಮಾತ್ರ ವಿ ಸೇ ದಟ್ ಎ ಈಸ್ ಇನ್ವರ್ಟಿಬಲ್. ಯಾಕಂದ್ರೆ ಇನ್ವರ್ಸ್ ಸಿಕ್ತಲ್ಲ, ಹಾಗಾಗಿ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಮತ್ತೆ ಅದನ್ನ ಯಾವ ರೀತಿ ಬರೀತೀವಿ ಅಂತಂದ್ರೆ ಎ ಮೇಲ್ಗಡೆ -1 ಅಂತ ಹಾಕಿ ಬರೀತೀವಿ. ಮತ್ತೆ ಅದನ್ನ ಯಾವ ರೀತಿ ಓದ್ತೀವಿ ಅಂತಂದ್ರೆ ಎ ಇನ್ವರ್ಸ್ ಅಂತ ಓದ್ತೀವಿ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂತಂದ್ರೆ ಎ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂಡ್ ದೇರ್ ಶುಡ್ ಬಿ ಒನ್ ಮೋರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಸೇಮ್ ಆರ್ಡರ್ such that AB should be equal to BA and that should be equal to identity matrix. Then only we will say that B is the inverse of the matrix A. ಈಗ ಇನ್ನೊಂದು ನಮ್ಗೆ ಗೊತ್ತಾಗುತ್ತೆ ಏನು ಅಂತಂದ್ರೆ ಇಫ್ B is the inverse of A, so automatically A is also inverse of B. ಸೊ ಇದು ವೈಸ್ ವರ್ಸ. A ಅನ್ನೋದು B ಇನ್ವರ್ಸ್ ಆದ್ರೆ B ಅನ್ನೋದು A ಗೆ ಇನ್ವರ್ಸ್ ಆಗುತ್ತೆ ಅನ್ನೋದು. ಇಲ್ಲಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಮಾತ್ರನೇ ಆಗುತ್ತಾ ಅಥವಾ ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ ಆದ್ರೆ ಆಗಲ್ವಾ ಅಂತಂದ್ರೆ ನೋ. ಸೊ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ ಏನಿದೆಯಲ್ಲ ಇದು ಬರೀ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಗಳಿಗೆ ಮಾತ್ರ ಡಿಫೈನ್ ಆಗುತ್ತೆ, ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ಗೆ ಡಿಫೈನ್ ಆಗಲ್ಲ. ಯಾಕೆ ಡಿಫೈನ್ ಆಗಲ್ಲ ಅಂತಂದ್ರೆ ಆ ಪ್ರಾಡಕ್ಟ್ ಡಿಫೈನ್ ಆಗ್ಬಹುದು. ನೋಡಿ, ಫಾರ್ ಎಕ್ಸಾಂಪಲ್ ಎ ಅನ್ನೋ ಮ್ಯಾಟ್ರಿಕ್ಸ್ ನ 3/2 ಅಂತ ತಗೊಂಡು ಬಿ ಅನ್ನೋ ಮ್ಯಾಟ್ರಿಕ್ಸ್ ನ 2/3 ಅಂತ ತಗೊಂಡ್ರೆ ಎ ಬಿ ಕೂಡ ಡಿಫೈನ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಎ ಮ್ಯಾಟ್ರಿಕ್ಸ್ ನ ಕಾಲಮ್ ಬಿ ಮ್ಯಾಟ್ರಿಕ್ಸ್ ನ ರೋ ಈಕ್ವಲ್ ಆಗಿದೆ. ಆದ್ರೆ ಎ ಬಿ ಮ್ಯಾಟ್ರಿಕ್ಸ್ ನ ಆರ್ಡರ್ ಏನಿರುತ್ತೆ ಅಂತಂದ್ರೆ 3/3 ಇರುತ್ತೆ. ಇನ್ನು ಬಿ ಎ ಇದು ಕೂಡ ಡಿಫೈನ್ ಆಗಿರುತ್ತೆ. ಯಾಕಂದ್ರೆ ಬಿ ಮ್ಯಾಟ್ರಿಕ್ಸ್ ನ ಕಾಲಮ್ ಎ ಮ್ಯಾಟ್ರಿಕ್ಸ್ ನ ರೋ ಈಕ್ವಲ್ ಆಗಿದೆ. ಸೊ ಬಿ ಎ ಕೂಡ ಡಿಫೈನ್ ಆಗಿದೆ. ಎ ಬಿ ಬಿ ಎ ಬೋತ್ ಆರ್ ಡಿಫೈನ್ಡ್, ಬಟ್ ದ ಆರ್ಡರ್ ಆಫ್ ಎ ಬಿ ಇಸ್ 3/3 whereas the order of BA will be 2/2.
ಸೊ ಈ ರೀತಿ ಬಂದಾಗ ಎ ಬಿ ಬಿ ಎ ಎರಡು ಡಿಫೈನ್ ಆಗಿದೆ, ಆದ್ರೆ ಎ ಬಿ ವಿಲ್ ನಾಟ್ ಬಿ ಈಕ್ವಲ್ ಟು ಬಿ ಎ. ವೈ ದೇ ಆರ್ ನಾಟ್ ಈಕ್ವಲ್? ಬಿಕಾಸ್ ಆರ್ಡರ್ ಆಫ್ ಎ ಬಿ is 3/3, ಆರ್ಡರ್ ಆಫ್ ಬಿ ಎ is 2/2. Therefore, if the matrix is a rectangular matrix, then its inverse is not defined. ಸೊ ಅದರ ಇನ್ವರ್ಸ್ ಡಿಫೈನ್ ಆಗಲ್ಲ. ಯಾಕೆಂತಂದ್ರೆ ಎ ಬಿ ಬಿ ಎ ಡಿಫೈನ್ ಆಗಬಹುದು, ಆದ್ರೆ ದೇ ವಿಲ್ ನಾಟ್ ಬಿ ಈಕ್ವಲ್ ಅಂಡ್ ದೇ ವಿಲ್ ನಾಟ್ ಬಿ ಈಕ್ವಲ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ಇಲ್ಲಿ ಐಡೆಂಟಿ ಮ್ಯಾಟ್ರಿಕ್ಸ್ ಬರಬಹುದು, ಅದು 3/3 ಇರುತ್ತೆ. ಇಲ್ಲಿ ಐಡೆಂಟಿ ಮ್ಯಾಟ್ರಿಕ್ಸ್ ಬರಬಹುದು, ಬಟ್ ಇದು 2/2 ಇರುತ್ತೆ. ಬಟ್ ಅವೆರಡು ಈಕ್ವಲ್ ಆಗಬೇಕು. ಎ ಬಿ ಶುಡ್ ಬಿ ಈಕ್ವಲ್ ಟು ಬಿ ಎ. ಇಲ್ಲಿ ಆರ್ಡರ್ ಗಳೇ ಬೇರೆ ಬೇರೆ ಇದೆ ಅಂತಂದ್ರೆ ಎ ಬಿ ವಿಲ್ ನಾಟ್ ಬಿ ಈಕ್ವಲ್ ಟು ಬಿ ಎ. Therefore, inverse of a matrix is defined only for square matrix, not for the rectangular matrix. So ಇದು ಒಂದು ಬಹಳ ಇಂಪಾರ್ಟೆಂಟ್ ನೋಟು, ನೆನ್ಪಿಡ್ಬೇಕು. ಈಗ ನೆಕ್ಸ್ಟ್ ಒಂದು ಥಿಯರಮ್ ನಾವು ಪ್ರೂವ್ ಮಾಡ್ತೀವಿ. ಏನದು ಥಿಯರಮ್ ಅಂತಂದ್ರೆ ಯುನಿಕ್ನೆಸ್ ಆಫ್ ಇನ್ವರ್ಸ್. ಏನಿದೆ ಇದು? ಇನ್ವರ್ಸ್ ಆಫ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಫ್ ಇಟ್ ಎಕ್ಸಿಸ್ಟ್ ಈಸ್ ಯುನಿಕ್. ಅಂದ್ರೆ ಯಾವ್ದಾದ್ರು ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ಗೆ ಇನ್ವರ್ಸ್ ಎಕ್ಸಿಸ್ಟ್ ಆದ್ರೆ ಅದು ಯುನಿಕ್ ಆಗಿರುತ್ತೆ ಅಂತ. ಅಂದ್ರೆ ಎಕ್ಸಿಸ್ಟ್ ಆದ್ರೆ ಅಂದ್ರೆ ಅರ್ಥ ಏನು ಅಂತಂದ್ರೆ ನೀನ್ ತಗೊಳ್ಳುವಂತ ಎಲ್ಲಾ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಗಳಿಗೆ ಇನ್ವರ್ಸ್ ಇರಲ್ಲ. ಮೀನ್ಸ್ ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಸ್ ನಾಟ್ ಇನ್ವರ್ಟಿಬಲ್ ಅಂತ ಅರ್ಥ. ಸೊ ದೇರ್ ಆರ್ ಸೋ ಮೆನಿ ಸ್ಕ್ವೇರ್ ಮ್ಯಾಟ್ರಿಕ್ಸಸ್ ವಿಚ್ ಆರ್ ನಾಟ್ ಇನ್ವರ್ಟಿಬಲ್. ಸೊ ನೀನ್ ತಗೊಳ್ಳಂತ ಯಾವುದೋ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇನ್ವರ್ಟಿಬಲ್ ಆಗೋದಾದ್ರೆ ಅದರ ಇನ್ವರ್ಸ್ ಏನಾಗಿರುತ್ತೆ ಅಂತಂದ್ರೆ ಯುನಿಕ್ ಆಗಿರುತ್ತೆ ಅಂತೇಳಿ ನಾವೇನ್ ಮಾಡ್ತೀವಿ, ಈ ಥಿಯರಮ್ ಅಲ್ಲಿ ಪ್ರೂವ್ ಮಾಡ್ತೀವಿ. ಸೊ ಪ್ರೂಫ್. ಓಕೆ, let A be a square matrix. Let A be a square matrix. A ಅನ್ನೋದು ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಲಿ. ಓಕೆ, let A be a square matrix. ಅಂಡ್ ಆರ್ಡರ್ ಏನಾಗಿರ್ಲಿ ಅಂತಂದ್ರೆ ಆಫ್ ಆರ್ಡರ್ ಎಂ. ಎಂ ಅಂದ್ರೆ m/m ಮ್ಯಾಟ್ರಿಕ್ಸ್ ಅಂತ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ. ಇಫ್ ಪಾಸಿಬಲ್, ಒಂದು ವೇಳೆ ಪಾಸಿಬಲ್ ಆಗೋದಾದ್ರೆ, ಇಲ್ಲಿ ಯುನಿಕ್ ಆಗಿದೆ ಅಂತ ಹೇಳ್ತಾರಲ್ಲ, ನಾವು ಯುನಿಕ್ ಅಲ್ಲ ಅಂತ ತಗೊಳ್ಳೋಣ. ಇಫ್ ಪಾಸಿಬಲ್, ಲೆಟ್ ಬಿ ಅಂಡ್ ಸಿ ಬಿ ಇನ್ವರ್ಸಸ್ ಆಫ್ ಎ. ಇಲ್ಲಿ ಒಂದೇ ಇನ್ವರ್ಸ್ ಇರುತ್ತೆ, ಯುನಿಕ್ ಆಗಿರುತ್ತೆ ಅಂತ ಹೇಳಿದ್ರೆ, ನಾವು ಯುನಿಕ್ ಅಲ್ಲ ಅಂತ ಎರಡು ಬೇರೆ ಬೇರೆ ಮ್ಯಾಟ್ರಿಕ್ಸ್ ಗಳನ್ನ ತಗೊಂಡಿದ್ದೀನಿ. ಬಿ ಅಂಡ್ ಸಿ ಬಿ ಇನ್ವರ್ಸಸ್ ಆಫ್ ಎ. ಇಫ್ ಪಾಸಿಬಲ್, ಒಂದ್ ವೇಳೆ ಇರೋದೇ ಸಾಧ್ಯ ಆಗೋದಾದ್ರೆ ಏನಂತ ಏನಾಗಿರ್ಲಿ ಅಂದ್ರೆ ಬಿ ಅಂಡ್ ಸಿ ಎರಡು ಇನ್ವರ್ಸ್ ಗಳಾಗಿರ್ಲಿ. ನಾವೇನ್ ಪ್ರೂವ್ ಮಾಡಬೇಕು ಅಂತಂದ್ರೆ ಬಿ ಮತ್ತು ಸಿ ಎರಡು ಬೇರೆ ಬೇರೆ ಅಲ್ಲ, ಬಿ ಈಸ್ ಈಕ್ವಲ್ ಟು ಸಿ ಅಂತ ಪ್ರೂವ್ ಮಾಡಿಬಿಟ್ರೆ ಇದರ ಅರ್ಥ ಏನು ಅಂತಂದ್ರೆ ಎ ಅನ್ನೋ ಮ್ಯಾಟ್ರಿಕ್ಸ್ಗೆ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಇನ್ವರ್ಸ್ ಗಳಿರಲ್ಲ, ಇರೋದು ಒಂದೇ ಇನ್ವರ್ಸ್ ಇರುತ್ತೆ. ದೇರ್ಫೋರ್ ಇಟ್ ಈಸ್ ಯೂನಿಕ್ ಅಂತ ಪ್ರೂವ್ ಮಾಡ್ದಂಗೆ ಆಗ್ತದೆ. ಸಿನ್ಸ್, ಈಗ ನೋಡಿ ಬಿ ಮತ್ತು ಸಿ ಎರಡು ಇನ್ವರ್ಸ್ ಗಳೌದಾ, ಸಿನ್ಸ್ ಬಿ ಈಸ್ ಇನ್ವರ್ಸ್ ಆಫ್ ಎ, ಸೊ ಅಕಾರ್ಡಿಂಗ್ ಟು ಡೆಫಿನೇಷನ್ ಆಫ್ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಏನಂತ ಬರೀಬಹುದು? ದಿಸ್ ಇಂಪ್ಲೈಸ್ ಎ ಬಿ ವಿಲ್ ಬಿ ಈಕ್ವಲ್ ಟು ಬಿ ಎ ಅಂಡ್ ದಟ್ ವಿಲ್ ಬಿ ಈಕ್ವಲ್ ಟು ಐ. ಬಿ ಇನ್ವರ್ಸ್ ಆಗಿರೋದ್ರಿಂದ ಈ ರೀತಿ ಬರೀಬಹುದು. ಸಿಮಿಲರ್ಲಿ, ಸಿನ್ಸ್ ಸಿ ಈಸ್ ಇನ್ವರ್ಸ್ ಆಫ್ ಎ, ಸಿ ಕೂಡ ಇನ್ವರ್ಸೇ ಅಂತ ಹೇಳಿರೋದ್ರಿಂದ ಸೇಮ್ ಡೆಫಿನೇಷನ್ ಪ್ರಕಾರ ನಾವೇನಂತ ಬರೀಬಹುದು? ಎ ಸಿ ವಿಲ್ ಬಿ ಈಕ್ವಲ್ ಟು ಸಿ ಎ ಅಂಡ್ ಇಟ್ ವಿಲ್ ಬಿ ಈಕ್ವಲ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಓಕೆ, ಈಗ ಕನ್ಸಿಡರ್ ದ ಮ್ಯಾಟ್ರಿಕ್ಸ್ ಬಿ. ಬಿ ಇಂದ ಶುರು ಮಾಡ್ತೀನಿ. ಬಿ ಅನ್ನೋ ಮ್ಯಾಟ್ರಿಕ್ಸ್ ನಾನು ಬಿ ಇಂಟು ಐ ಅಂತ ಬರೀಬಹುದು. ಯಾಕಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ನ ಬಿ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಬಿ ಮ್ಯಾಟ್ರಿಕ್ಸ್ ಹಂಗೆ ಇರುತ್ತೆ. Therefore B can be written as B into I. So it is equal to B into, in place of I will write AC. In place of B I will write AC. ಇಲ್ಲ ಸಿ ಎ ಬಿ ಎ ಬರಿಬಹುದು ಅಂತಂದ್ರೆ ಬರಿಬಹುದು, ಬಟ್ ಪ್ರೂಫ್ಗೆ ಹೆಲ್ಪ್ ಆಗಲ್ಲ. ನನ್ನ ಪ್ರೂಫ್ಗೆ ಹೆಲ್ಪ್ ಆಗೋದು ಎ ಸಿ ಮಾತ್ರ, ಹಾಗಾಗಿ ಎ ಸಿ ತಗೊಂಡಿದ್ದೀನಿ. ಓಕೆ, ಸೊ ಇನ್ ಪ್ಲೇಸ್ ಆಫ್ ಐ ವಿಲ್ ರೈಟ್ ಎ ಸಿ. ನೋಡಿ, ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲಿಕೇಶನ್ ಅಲ್ಲಿ ಅಸೋಸಿಯೇಟಿವ್ ಲಾ ಹೋಲ್ಡ್ ಆಗೋದ್ರಿಂದ ಈ ಬ್ರಾಕೆಟ್ ನ ಎ ಸಿ ಗೆ ಹಾಕೋ ಬದಲಿಗೆ ನಾನು ಬಿ ಎಗೆ ಹಾಕಬಹುದು. Therefore, by using associative law, I will write it as BA into C. But we know that BA is equal to identity matrix. Therefore, I can write it as I into C. ನೋಡಿ,
ಈ ಬಿ ಎ ಪ್ಲೇಸ್ ಅಲ್ಲಿ ಏನ್ ಬರ್ದಿದ್ದೀನಿ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರ್ದಿನಿ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ನ ಯಾವುದೇ ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದ್ರು ಅದೇ ಮ್ಯಾಟ್ರಿಕ್ಸ್ ಇರುತ್ತೆ. therefore I into C is equal to C. ನೋಡಿ ನಾವು ಶುರು ಮಾಡಿರೋದು ಮ್ಯಾಟ್ರಿಕ್ಸ್ ಬಿ ಇಂದ, ಬಟ್ ರೀಚ್ ಆಗಿರೋದು ಸಿ ಇಂದ. ದಿಸ್ ಇಂಪ್ಲೈಸ್ therefore B is equal to C. ನಾವು ಅನ್ಕೊಂಡಿದ್ವಿ ಬಿ ಮತ್ತು ಸಿ ಎರಡು ಬೇರೆ ಬೇರೆ ಮ್ಯಾಟ್ರಿಕ್ಸಸ್ ಗಳು ಅಂತೇಳಿ, ಆದ್ರೆ ಆಕ್ಚುಲಿ both of them are one and the same. Therefore it concludes that ಅಥವಾ it proves that if A is a square matrix and if it is invertible then its inverse will be unique ಅಂತ ಇದು ಪ್ರೂವ್ ಮಾಡುತ್ತೆ. ಓಕೆ, similarly let us prove one more theorem. Statement of the theorem is if A and B are invertible matrices of same order. A ಕೂಡ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್, ಬಿ ಕೂಡ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್, ಮತ್ತು ಅವೆರಡರ ಮ್ಯಾಟ್ರಿಕ್ಸ್ ಆರ್ಡರ್ಗಳು ಸೇಮ್ ಇದೆ. Then we have to prove that AB whole inverse equal to B inverse into A inverse. ಇದೇ ರೀತಿ ರಿಸಲ್ಟ್ ನಾವು ಟ್ರಾನ್ಸ್ಪೋಸ್ ಅಲ್ಲೂ ಕೂಡ ನೋಡಿದೀವಿ. AB whole transpose equal to B transpose into A transpose ಅಂತ. ಇದನ್ನ ಸಾಕ್ಷು ಪ್ರಾಪರ್ಟಿ ಅಂತ ಹೇಳಿ ಅಲ್ಲಿ ಹೇಳ್ಬೇಕಾದ್ರೆ ನಾನು ಹೇಳಿದ್ದೆ ಇನ್ವರ್ಸ್ ಅಲ್ಲಿ ಇದೇ ರೀತಿ ಒಂದು ರಿಸಲ್ಟ್ ಬರುತ್ತೆ, ಅಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ದಿಸ್ ಈಸ್ ದ ರಿಸಲ್ಟ್ ವಿಚ್ ವಿ ಡಿಸ್ಕಸ್ಡ್ ಆನ್ ದಟ್ ವಿಡಿಯೋ. ಸೊ AB whole inverse equal to B inverse into A inverse. ಸೊ ಫಸ್ಟ್ ಬಿ ಇನ್ವರ್ಸ್ ಮಾಡಬೇಕು, ಆಮೇಲೆ ಎ ಇನ್ವರ್ಸ್ ನ ಅಪ್ಲೈ ಮಾಡಿ ಆಮೇಲೆ ಮಲ್ಟಿಪ್ಲೈ ಮಾಡಬೇಕು ಅನ್ನೋದು. ಓಕೆ, ಪ್ರೂಫ್. ಸೊ ಇಲ್ಲಿ ಎ ಮತ್ತು ಬಿ ಎರಡು ಸೇಮ್ ಆರ್ಡರ್ ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ಎ ಬಿ ಅನ್ನೋ ಒಂದು ಪ್ರಾಡಕ್ಟ್ ಡಿಫೈನ್ ಆಗಿರುತ್ತೆ. ಓಕೆ, from definition of inverse of a matrix, ಏನಂತ ಹೇಳ್ತದೆ, ಯಾವ್ದಾದ್ರು ಒಂದು ಮ್ಯಾಟ್ರಿಕ್ಸ್ ಅನ್ನ ಅದರ ಇನ್ವರ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ ಅಂತ ಹೇಳಿ ಡೆಫಿನೇಷನ್ ಇರೋದು. ಸೊ ಈ ರೀತಿನಾದ್ರೂ ಆಗ್ಬೋದು, ಅಥವಾ ಎ ಇನ್ವರ್ಸ್ ಇಂಟು ಎ ಇಸ್ ಈಕ್ವಲ್ ಟು ಐ, ಈ ರೀತಿನಾದ್ರೂ ಆಗ್ಬೋದು. ಸೊ ಯಾವ್ದಾದ್ರು ಒಂದು ಮ್ಯಾಟ್ರಿಕ್ಸ್ ನ ಅದರ ಇನ್ವರ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ ಅನ್ನೋದು ರಿಸಲ್ಟ್. ಸೊ ದಿಸ್ ಇಸ್ ದ ಡೆಫಿನೇಷನ್. ಇಲ್ಲಿ ಎ ಅಂಡ್ ಬಿ ಆರ್ ಆಫ್ ಸೇಮ್ ಆರ್ಡರ್, ಎ ಬಿ ವಿಲ್ ಬಿ ಡಿಫೈನ್ಡ್. ಸೊ ಎ ಬಿ ಡಿಫೈನ್ ಆಗಿದೆ. ಇದರ ಇನ್ವರ್ಸ್ ಇದ್ರೆ ಎ ಬಿ ಹೋಲ್ ಇನ್ವರ್ಸ್ ಅಂತ ಬರೀಬೇಕು. ಎ ಬಿ ಇಸ್ ಅ ಮ್ಯಾಟ್ರಿಕ್ಸ್, ಎ ಬಿ ಅನ್ನೋದೇ ಒಂದು ಮ್ಯಾಟ್ರಿಕ್ಸ್, ಮತ್ತೆ ಅದಕ್ಕೆ ಇನ್ವರ್ಸ್ ಇರೋದೇ ಆದ್ರೆ ಎ ಬಿ ಹೋಲ್ ಇನ್ವರ್ಸ್ ಅಂತ ಬರೀಬೇಕು. ಸೊ ಈ ಮ್ಯಾಟ್ರಿಕ್ಸ್ ಮತ್ತು ಈ ಮ್ಯಾಟ್ರಿಕ್ಸ್ ಅದರ ಇನ್ವರ್ಸ್ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ದಿಸ್ ವಿಲ್ ಬಿ ಈಕ್ವಲ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಓಕೆ, ಸೊ ಇದು ಯಾವ್ದರಿಂದ ಬರೆದಿರೋದು ನಾವು ಅಂತಂದ್ರೆ ಅಕಾರ್ಡಿಂಗ್ ಟು ದ ಡೆಫಿನೇಷನ್ ಆಫ್ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್. ಓಕೆ, ಈಗ ಎರಡು ಕಡೆ ನಾ ಏನ್ ಮಾಡ್ತೀನಿ ಅಂತಂದ್ರೆ ಎ ಇನ್ವರ್ಸ್ ಇಂದ ಪ್ರೀ ಮಲ್ಟಿಪ್ಲೈ ಮಾಡ್ತೀನಿ. ಪ್ರೀ ಮಲ್ಟಿಪ್ಲೈ ಅಂತಂದ್ರೆ ಈ ಕಡೆಯಿಂದ ಲೆಫ್ಟ್ ಸೈಡ್ ಇಂದ ಮಲ್ಟಿಪ್ಲೈ ಮಾಡೋದು. ಸೊ ಪ್ರೀ ಮಲ್ಟಿಪ್ಲೈಯಿಂಗ್ ಬೈ ಎ ಇನ್ವರ್ಸ್ ಆನ್ ಬೋತ್ ಸೈಡ್. ಇಲ್ಲೇನಿತ್ತು, ಎ ಬಿ ಇಂಟು ಎ ಬಿ ಹೋಲ್ ಇನ್ವರ್ಸ್ ಈಕ್ವಲ್ ಟು ಐ ಅಂತ ಇತ್ತು. ನಾನೇನ್ ಮಾಡ್ತೀನಿ, ಪ್ರೀ ಮಲ್ಟಿಪ್ಲೈಯಿಂಗ್ ಬೈ ಎ ಇನ್ವರ್ಸ್ ಆನ್ ಬೋತ್ ಸೈಡ್. ಸೊ ಎರಡು ಕಡೆನು ಎ ಇನ್ವರ್ಸ್ ಇಂದ ಏನ್ ಮಾಡ್ತಿದ್ದೀನಿ, ಪ್ರೀ ಮಲ್ಟಿಪ್ಲೈ ಮಾಡ್ತಿದ್ದೀನಿ. ಇಲ್ಲಿ ಏನ್ ಮಾಡ್ತಿದ್ದೀನಿ, ಪ್ರೀ ಮಲ್ಟಿಪ್ಲೈಯಿಂಗ್ ಬೋತ್ ಸೈಡ್ಸ್ ಬೈ ಎ ಇನ್ವರ್ಸ್. ಸೊ ಎರಡು ಕಡೆ ಎ ಇನ್ವರ್ಸ್ ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಈಗ ಅಸೋಸಿಯೇಟಿವ್ ಲಾ ಪ್ರಕಾರ ಎ ಇನ್ವರ್ಸ್ ಎ ಬಿಗಿರೋಂಥ ಬ್ರಾಕೆಟ್ ಅನ್ನ ಎ ಇನ್ವರ್ಸ್ ಇಂಟು ಎ ಗೆ ಹಾಕ್ಬಹುದು. ದೇರ್ಫೋರ್ ಎ ಇನ್ವರ್ಸ್ ಇಂಟು ಎ ಇಂಟು ಬಿ ಇಂಟು ಎ ಬಿ ಹೋಲ್ ಇನ್ವರ್ಸ್ ಇಟ್ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಐ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಎ ಇನ್ವರ್ಸ್ ಆಸ್ ಇಟ್ ಈಸ್ ಇರುತ್ತೆ. ದೇರ್ಫೋರ್ ಇಟ್ ವಿಲ್ ಬಿ ಈಕ್ವಲ್ ಟು ಎ ಇನ್ವರ್ಸ್. ಈಗ ನೋಡ್ರಿ, ಯಾವುದೇ ಒಂದು ಮ್ಯಾಟ್ರಿಕ್ಸ್ ನ ಅದರ ಇನ್ವರ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ ನೋಡಿ ಎ ಇನ್ವರ್ಸ್ ಇಂಟು ಎ ಏನ್ ಬರಬೇಕು, ಆಕ್ಚುಲಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರಬೇಕು. ಸೊ ಇದು ಏನಾಗುತ್ತೆ ಪ್ರಾಡಕ್ಟ್ ಅಂತಂದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ಐ ಇಂಟು ಬಿ ಇಂಟು ಎ ಬಿ ಹೋಲ್ ಇನ್ವರ್ಸ್ ಈಸ್ ಈಕ್ವಲ್ ಟು ಎ ಇನ್ವರ್ಸ್. ಅದೇ ರಿಸಲ್ಟ್ ಮತ್ತೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ನ ಬಿ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಬಿ ಮ್ಯಾಟ್ರಿಕ್ಸ್ ಬರುತ್ತೆ. ದೇರ್ಫೋರ್ ಐ ಇಂಟು ಬಿ ವಿಲ್ ಬಿ ರಿಪ್ಲೇಸ್ಡ್ ಬೈ ಜಸ್ಟ್ ಬಿ. ಸೊ ಇಂಟು ಎ ಬಿ ಹೋಲ್ ಇನ್ವರ್ಸ್ ಈಕ್ವಲ್ ಟು ಎ ಇನ್ವರ್ಸ್. ಇಲ್ಲಿ ಎ ಇನ್ವರ್ಸ್ ಮಲ್ಟಿಪ್ಲೈ ಮಾಡಿದ್ವಲ್ಲ, ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಅಗೇನ್ ಮಲ್ಟಿಪ್ಲೈಯಿಂಗ್ ಬೈ ಬಿ ಇನ್ವರ್ಸ್ ಆನ್ ಬೋತ್ ಸೈಡ್. ದೇರ್ಫೋರ್ ಬಿ ಇನ್ವರ್ಸ್ ಇಂಟು ಬಿ ಇಂಟು ಎ ಬಿ ಹೋಲ್ ಇನ್ವರ್ಸ್. ಸೊ ಇಷ್ಟು ಟರ್ಮ್ ಮೊದಲೇ ಇತ್ತು, ಬಿ ಇನ್ವರ್ಸ್ ನ ಎಕ್ಸ್ಟ್ರಾ ಮಲ್ಟಿಪ್ಲೈ ಮಾಡಿದ್ದೀನಿ.
ಸೊ ಬಿ ಇನ್ವರ್ಸ್ ಈ ಕಡೆ ಪ್ರೀ ಮಲ್ಟಿಪ್ಲೈ ಮಾಡಿದ್ರೆ ಈ ಕಡೆ ಪ್ರೀ ಮಲ್ಟಿಪ್ಲೈನೇ ಮಾಡಬೇಕು, ಯಾಕಂದ್ರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಕಮ್ಯೂಟೇಟಿವ್ ಅಲ್ಲ. ಹಾಗಾಗಿ ನಾವು ಲೆಫ್ಟ್ ಸೈಡ್ ಇಂದ ಮಲ್ಟಿಪ್ಲೈ ಮಾಡ್ತಿದ್ವಾ ಅಥವಾ ರೈಟ್ ಸೈಡ್ ಇಂದ ಮಲ್ಟಿಪ್ಲೈ ಮಾಡ್ತಿದ್ವಾ ಅನ್ನೋದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಸೇಮ್ ರೀಸನ್ ಬರೀರಿ, ಏನಂತಂದ್ರೆ ಪ್ರೀ ಮಲ್ಟಿಪ್ಲೈಯಿಂಗ್ ಬೋತ್ ಸೈಡ್ಸ್ ಬೈ ಬಿ ಇನ್ವರ್ಸ್ ಅಂತ. ಓಕೆ, ಈಗ ಸೇಮ್ ಪ್ರೊಸೆಸ್ ಬಿ ಇನ್ವರ್ಸ್ ಇಂಟು ಬಿ ಏನಾಗುತ್ತೆ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗುತ್ತೆ. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಂಟು ಎ ಬಿ ಹೋಲ್ ಇನ್ವರ್ಸ್ ಈಸ್ ಈಕ್ವಲ್ ಟು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್. ನೋಡಿ, ಎ ಬಿ ಹೋಲ್ ಇನ್ವರ್ಸ್ ಜೊತೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ ವಿ ಗೆಟ್ ಎ ಬಿ ಹೋಲ್ ಇನ್ವರ್ಸ್ ಓನ್ಲಿ. ಸೊ ಫ್ರಮ್ ದಿಸ್ ವಿ ಕ್ಯಾನ್ ಸೇ ದಟ್ ಎ ಬಿ ಹೋಲ್ ಇನ್ವರ್ಸ್ ಈಸ್ ಈಕ್ವಲ್ ಟು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್. ಸಿನ್ಸ್ ಎ ಅಂಡ್ ಬಿ ಆರ್ ಜನರಲ್ ಮ್ಯಾಟ್ರಿಕ್ಸಸ್, ಯಾವುದೋ ಮ್ಯಾಟ್ರಿಕ್ಸ್ಗಳು ಏನು ಯಾವುದಾದ್ರೂ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಗಳಾಗಿರೋದ್ರಿಂದ, ಸೊ ಇಟ್ ಈಸ್ ಟ್ರೂ ಫಾರ್ ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್. therefore if A and B are invertible matrices of same order, then we can say that AB whole inverse will be equal to B inverse into A inverse.